ಹಾಯ್, ನನ್ನ ಹೆಸರು ಫ್ರಮ್ ಟೆಕ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಕಳೆದ ವಾರ ನೋಕಿಯಾ 1100 ಒಂದು ಫೋನ್ನ ಬಗ್ಗೆ ವಿಡಿಯೋ ಮಾಡಿದ್ದೆ. ಲಿಟರಲಿ 15-16 ವರ್ಷ ಹಳೆ ಫೋನು, ವಿಶ್ವದ ಒಂದು ಅತ್ಯುತ್ತಮ ಫೋನ್ ಆಯಿತಾ. ನಾನು ಮಾಡಿದಂಥ ಒಂದು ವಿಡಿಯೋಗೆ ಲಿಟ್ರಲಿ 1 ಲಕ್ಷಕ್ಕಿಂತ ಹೆಚ್ಚು ವ್ಯೂಸ್ ಬಂದಿರುವಂಥದ್ದು ಆಯಿತಾ. ಕ್ರೇಜಿ ಜನರಿಗೆ, ಹೆವಿ ಜನರಿಗೆ ಒಂದು ವಿಡಿಯೋ ಇಷ್ಟ ಆಗಿತ್ತು. ಸೊ ಇದೀಗ ನನ್ನ ಮುಂದೆ ನೋಕಿಯಾದು ಇನ್ನೊಂದು ಲೆಜೆಂಡರಿ ಸ್ಮಾರ್ಟ್ ಫೋನ್ ಇರುವಂಥದ್ದು. ಹೌದು, ಸ್ಮಾರ್ಟ್ ಫೋನ್. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಇದು ವಿಶ್ವದಲ್ಲಿ ಬೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ ಫೋನಲ್ಲಿ ಟಾಪ್ 10 ಬರುತ್ತೆ. ಟಾಪ್ 10 ನೀವು ನಂಬಲ್ಲ, ಲಿಟ್ರಲಿ 15 ಕೋಟಿ ಸ್ಮಾರ್ಟ್ ಫೋನ್ ಇದು ಸೇಲ್ ಮಾಡಿರುವಂಥದ್ದು. 15 ಕೋಟಿ. ಮತ್ತು ವಿಶ್ವದ ಅತಿ ಹೆಚ್ಚು ಸೇವನೆ ಮಾಡಿರುವಂಥ 2ನೇ ಸ್ಮಾರ್ಟ್ ಫೋನು. ಫಸ್ಟು ಐಫೋನ್ 6 7 ಬರುತ್ತೆ. ಅದಾದ ನಂತರ ಈ ಒಂದು ಸ್ಮಾರ್ಟ್ ಫೋನ್ ಲಿಟ್ರಲಿ ವಿಶ್ವದ 2ನೇ ಅತಿ ಹೆಚ್ಚು ಸೆಲ್ ಆದಂಥ ಸ್ಮಾರ್ಟ್ ಫೋನ್ ನೋಕಿಯಾದು 5233 ಅಥವಾ 5230 ಅಂತಿರೋ ಡಿಫ್ರೆಂಟ್ ವೇರಿಯಂಟ್ ಇರುವಂಥದ್ದು. ಒಂದೊಂದು ದೇಶದಲ್ಲಿ ಒಂದೊಂದು ಮಾಡೆಲ್ ಲಾಂಚ್ ಮಾಡವ್ರೆ. ಸೊ ನಮ್ಮ ಭಾರತದಲ್ಲಿ ಇದು ಲಾಂಚ್ ಆಗಿದ್ದು 5233 ಅಂತ ಆಯಿತಾ. ಇದು 2G ವೇರಿಯಂಟು, ಇನ್ನೊಂದು 3G ವೇರಿಯಂಟ್ ಬರುತ್ತೆ 5230 ಅಂತ. ಸೊ ನಮ್ಮ ಭಾರತದಲ್ಲಿ ಕೇವಲ 2G ವೇರಿಯಂಟ್ ಲಾಂಚ್ ಆಗಿತ್ತು. ಇದು ಲಾಂಚ್ ಆದಾಗ ಬೆಲೆ ಕೇಳಿದ್ರೆ ತುಂಬ ಜನಕ್ಕೆ ಶಾಕ್ ಆಗ್ಬೋದು. ಲಿಟ್ರಲಿ ಈ ಒಂದು ಸ್ಮಾರ್ಟ್ ಫೋನ್ 10,000 ರೂಪಾಯಿಗೆ ನಮ್ಮ ಭಾರತದಲ್ಲಿ 2009ನೇ ಇಸ್ವಿಯಲ್ಲಿ ಲಾಂಚ್ ಆಗಿರುವಂಥದ್ದು. 10,000 ರೂಪಾಯಿಗೆ. ಇದರ ಫೀಚರ್ಸ್ನ ಆಮೇಲೆ ತಿಳಿಸ್ಕೊಡ್ತೀನಿ. ಮೊದಲದಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ನಾನು ಇದನ್ನು ಆ್ಯಕ್ಚುಲಿ ಹತ್ತತ್ರ 2,000 ರೂಪಾಯಿಗೆ ಆರ್ಡ್ರ್ ಮಾಡಿದೆ ಅಂತ ಅನ್ಕೋತೀನಿ. ಈ ಒಂದು ಶಾಪ್ ಕ್ಲೂ ಅಲ್ಲಿ ಇಲ್ಲಿ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಲ್ಲಿ 2,000 ರೂಪಾಯಿಗೆ ಸಿಕ್ತು. ಇದು ಪ್ಯಾಕೇಜ್ ಏನಿದೆ, ಇದು ಒರಿಜಿನಲ್ ಪ್ಯಾಕೇಜ್ ಅಲ್ಲ, ಥರ್ಡ್ ಪಾರ್ಟಿ ಪ್ಯಾಕೇಜ್. ಅವರೇ ಒಂದು ಫೇಕ್ ಪ್ಯಾಕೇಜನ್ನು ಹಾಕಿರುವಂಥದ್ದು, ಲಿಮಿಟೆಡ್ ಎಡಿಷನ್ ಅಂತ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇದ್ರ ಒಳಗಡೆ ಡೈರೆಕ್ಟಾಗಿ ಒಂದು ಫೋನ್ ಸಿಗುತ್ತೆ. ಸೊ ಬಬಲ್ ರ್ಯಾಪ್ ಮಾಡಿದರೆ ಮತ್ತು ಒಂದು ಚಾರ್ಜರ್ ಇರುವಂಥದ್ದು ಆಯಿತಾ. ಸೊ ಒರಿಜಿನಲ್ ಚಾರ್ಜರು ಮತ್ತು ಫೋನ್ ಕೂಡ ಈ ಒಂದು ಬ್ಯಾಕ್ ಕವರ್ ಮತ್ತು ಫ್ರಂಟ್ ಎಲ್ಲ ಒಂದು ಥರ ಒರಿಜಿನಲ್ ಅಂತ ಅನ್ನಿಸ್ತಾ ಇದೆ. ಗ್ಯಾರಂಟಿ ಇಲ್ಲ, ಇದು ಡ್ಯೂಪ್ಲಿಕೇಟ್ ಆಗಿರ್ಬೋದು. ಲಿಟ್ರಲಿ ಹತ್ತತ್ರ 12-13 ವರ್ಷ ಹಳೆ ಫೋನ್ ಆಗಿರೋದ್ರಿಂದ ಅದನ್ನು ರೀಪ್ಲೇಸ್ ಮಾಡಿರಬಹುದು. ಸೊ ಈ ಒಂದು ಸ್ಮಾರ್ಟ್ ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಆ ಟೈಮಲ್ಲಿ ಇದು ಒಂದು ರೀತಿ ರೆವಲ್ಯೂಷನರಿ ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು. ಆ ಟೈಮಲ್ಲಿ ಇದು ಲಾಂಚ್ ಆದಾಗ ಆ್ಯಕ್ಚುಲಿ ಐಫೋನ್ ಕೂಡ ಇತ್ತು. ಐಫೋನ್ ಕೂಡ ಅಷ್ಟೊಂದು ಹೆವಿ ಅಡ್ವಾನ್ಸ್ ಆಗಿರಲಿಲ್ಲ. ಬಟ್ ನೋಕಿಯಾ ಲೆವೆಲ್ಗೆ ನಮ್ಮ ಭಾರತದಲ್ಲಿ ಆ ಟೈಮಲ್ಲಿ ನೋಕಿಯಾ ಬಿಟ್ಟರೆ ಬೇರೆ ಬ್ರ್ಯಾಂಡ್ಗಳೇ ಇಲ್ಲ. ಫೋನ್ ಅಂತಂದರೆ ನೋಕಿಯಾ ಅಂತಂದರೆ ಫೋನು. ಆ ಟೈಮಲ್ಲಿ ನೋಕಿಯಾ ಏನೇ ಲಾಂಚ್ ಮಾಡಿದ್ರು ಕೂಡ ಒಂದು ರೀತಿ ರೆವಲ್ಯೂಷನರಿನೇ. ಲಿಟ್ರಲಿ ಒಂದು ಸ್ಮಾರ್ಟ್ ಫೋನ್ 2009ನೇ ಇಸ್ವಿಯಲ್ಲಿ 10,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. 10,000 ರೂಪಾಯಿ. ಮೋಸ್ಟ್ಲಿ ನನಗನ್ನಿಸ್ದಂಗೆ ಆ ಟೈಮಲ್ಲಿ 10,000 ಅಂತಂದರೆ ಈ ಟೈಮ್ಗೆ ನನಗನ್ನಿಸ್ದಂಗೆ ಒಂದು 70-80 ಸಾವಿರ, 1 ಲಕ್ಷ ರೂಪಾಯಿ ಆಗ್ಬೋದು ಅಂತ ಅನ್ಕೋತೀನಿ ಆಯಿತಾ. ಆ ಟೈಮಲ್ಲಿ 10,000ಕ್ಕೂ ಕೂಡ ಹೆವಿ ಬೇರೆ. 10,000 ಫೋನ್ ಅಂತಂದ್ರೆ ಏನ್ಗುರು ಅಷ್ಟೊಂದು ಹೆವಿ ಕಾಸ್ಟ್ ರುಟೀನ್ ಫೋನ್ ಅಂತ ಅನ್ಬೋದಾಗಿತ್ತು. 10,000 ರೂಪಾಯಿ ಬೆಲೆ ಆಗಿತ್ತು ಆಯಿತಾ. ಇದು ಆ ಟೈಮಲ್ಲಿ ಒಂದು ರೀತಿ ರೆವಲ್ಯೂಷನರಿ ಸ್ಮಾರ್ಟ್ ಫೋನ್ ಅಂತ ಬೇಕಾದ್ರೆ ಅನ್ಬೋದು. ಹೌದು, ಆ ಟೈಮಲ್ಲಿ ಐಫೋನ್ ಕೂಡ ಇತ್ತು ಆಯಿತಾ. ಐಫೋನು ಕೂಡ ಇತ್ತು, ಬಟ್ ಅಷ್ಟೊಂದು ಅಡ್ವಾನ್ಸ್ ಆಗಿರಲಿಲ್ಲ ಐಫೋನ್. ಬಟ್ 2009ನೇ ಇಸ್ವಿಯಲ್ಲಿ ನಮ್ಮ ಭಾರತದಲ್ಲಿ ಫೋನು ಅಂದರೆ ನೋಕಿಯಾ ಅಂತಂದರೆ ಫೋನ್. ಅದು ಬಿಟ್ಟರೆ ಬೇರೆ ಯಾವ ಫೋನು ಕೂಡ ತಗೋತಾನೆ ಇರಲಿಲ್ಲ. ನೋಕಿಯಾನೇ ರಾಜ ಅಂತ ಅನ್ಬೋದಾಗಿತ್ತು ಆ ಟೈಮಲ್ಲಿ ಲಾಂಚ್ ಆದಂಥ ಸ್ಮಾರ್ಟ್ ಫೋನ್. ಸೊ 10,000 ರೂಪಾಯಿಗೆ ಲಾಂಚ್ ಆಯಿತು. ಇದು ರೆವಲ್ಯೂಷನ್ ಏನಕ್ಕಪ್ಪ ಅಂತಂದರೆ, ಈ ಒಂದು ಸ್ಮಾರ್ಟ್ ಫೋನಲ್ಲಿ ನಿಮಗೆ GPS ಇತ್ತು ಆಯಿತಾ. ಆ ಟೈಮಲ್ಲಿ GPS ಅಂತಂದರೆ ಕ್ರೇಜಿ ವಿಷಯ. SD ಕಾರ್ಡ್ ಸ್ಲಾಟು, ಮೈಕ್ರೋ SD ಕಾರ್ಡ್ ಸ್ಲಾಟು, ಮೈಕ್ರೋ USB ಪೋರ್ಟು. ಹೌದು, ಮೈಕ್ರೋ USB ಪೋರ್ಟು. ಲಿಟ್ರಲಿ 12-13 ವರ್ಷ ಮುಂಚೆ ನೋಕಿಯಾದವರು ಈ ಒಂದು ಫೋನ್ಗೆ ಹಾಕೋರೆ 3.5mm ಹೆಡ್ಫೋನ್ ಜಾಕು. ಲಿಟ್ರಲಿ ಒಂದು ಇನೋವೇಷನ್ ಅಂತ ಅನ್ಬೋದು ಆ ಟೈಮಲ್ಲಿ. ಬಟ್ ಈಗ ನೋಡ್ಕೊಂಡ್ರೆ ಏನಿದು ಹಿಂಗೆ ಇದೆ, ಕೆಟ್ಟದಾಗಿದೆ ಅಂತ ಅನ್ಸುತ್ತೆ. ಬಟ್ ಆ ಟೈಮಲ್ಲಿ ನೋಕಿಯಾ ಟಚ್ ಸ್ಕ್ರೀನ್ ಜೊತೆಗೆ ಆಯಿತಾ, ದೊಡ್ಡ ಡಿಸ್ಪ್ಲೇ ಟಚ್ ಸ್ಕ್ರೀನು, ಅದು ಕೂಡ ರೆಸಿಸ್ಟಿವ್ ಟಚ್ ಸ್ಕ್ರೀನ್. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದೆಲ್ಲ ಕೆಲವೊಂದು ಫೀಚರ್ನ ಹಾಕ್ಬಿಟ್ಟು ಈ ಒಂದು ಫೋನ್ನ ಲಾಂಚ್ ಮಾಡ್ತಾರೆ 10,000 ರೂಪಾಯಿಗೆ. ಸೊ ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ, ಎಲ್ರಿಗೂ ಗೊತ್ತಾಯಿದೆ ನೋಕಿಯಾ ಅಂತಂದರೆ ಬಿಲ್ಡ್ ಕ್ವಾಲಿಟಿಗೆ ಫೇಮಸ್ ಅಂತ. ಇದನ್ನು ನಾವು ಕೆಳಗೆ ಬೀಳಿಸಿದ್ವು ಅಂದರೂ ಕೂಡ ನನಗನ್ನಿಸ್ದಂಗೆ ಏನೂ ತೊಂದರೆ ಆಗೋದಿಲ್ಲ ಆಯಿತಾ. ಸೊ ಪ್ಯಾನಲ್ ಬಿಚ್ಕೊಬೋದು ಬೇಕಾದ್ರೆ, ಹಿಂಗೆ ಬ್ಯಾಟ್ರಿ ಬಿಚ್ಕೊಬೋದು. ಬಿಟ್ಟರೆ ನನಗನ್ನಿಸ್ದಂಗೆ ಫೋನ್ ಹೆವಿ ಸಾಲಿಡ್ ಆಗಿದೆ. ಈ ಒಂದು ಒಳಗಿರುವಂಥ ಬ್ಯಾಟ್ರಿ ಒರಿಜಿನಲ್ ಬ್ಯಾಟ್ರಿ ಅಲ್ಲ, ಬೇರೆ ಯಾವ ಥರ್ಡ್ ಪಾರ್ಟಿ ಬ್ಯಾಟ್ರಿ ಕೊಟ್ಟವ್ರು. ಅದನ್ನು ಬಿಟ್ಟರೆ ಲಿಟ್ರಿಗೆ ಪ್ರತಿಯೊಂದು ಕೂಡ ಒರಿಜಿನಲ್ ಅಂತ ಅನ್ನಿಸ್ತಾ ಇರುವಂಥದ್ದು ನನಗೆ. ಈ ಒಂದು ಫೋನಲ್ಲಿ ನಿಮಗೆ ಶಟರ್ ಬಟನ್ ಇದೆ, ಕ್ಯಾಮ್ರಾ ಶಟರ್ ಬಟನ್ ಇದೆ, ಒಂದು ಸ್ಲೈಡರ್ ಕೊಟ್ಟಿದ್ದಾರೆ ಸ್ಕ್ರೀನ್ ಆನ್ ಆಫ್ ಮಾಡೋದಕ್ಕೆ, ಮತ್ತು ವಾಲ್ಯೂಮ್ ರಾಕರ್ಸ್ ಇರುವಂಥದ್ದು. ಮೇಲ್ಗಡೆ ಒಂದು ಪವರ್ ಬಟನ್ ಇದೆ. ಸೊ ಈ ಕಡೆ ಸ್ಕ್ರೀನ್ ಆನ್ ಆಫು, ಮೇಲ್ಗಡೆ ಪವರ್ ಬಟನ್ನು, 3.5 ಹೆಡ್ಫೋನ್ ಜಾಕಿದೆ, ಮೇಲ್ಗಡೆ ಚಾರ್ಜಿಂಗ್ ಪಿನ್ನು, ಸಣ್ಣ ಪಿನ್ ಚಾರ್ಜರು. ನೋಕಿಯಾ 1100 ದೊಡ್ಡ ಪಿನ್ ಚಾರ್ಜರ್, ಸಣ್ಣ ಪಿನ್ ಚಾರ್ಜರು, ಮತ್ತು ಮೇಲ್ಗಡೆ ಒಂದು ಮೈಕ್ರೋ ಪೋರ್ಟ್ ಕೂಡ ಇರುವಂಥದ್ದು. ಅದ್ರ ಮುಖಾಂತರ ನೀವು ಕಂಪ್ಯೂಟರ್ ಕನೆಕ್ಟ್ ಮಾಡಿಕೊಂಡು PC ಸೂಟ್ ಮುಖಾಂತರ ಇಂಟರ್ನೆಟ್ನ ಕೂಡ ಬ್ರೂಸ್ ಮಾಡ್ಕೊಬೋದು. ಅಂದರೆ ನೀವು ಹೆಂಗೆ ಟೆದರಿಂಗ್ ಮಾಡ್ತಿರಲ್ವ ಈಗ, ಅದನ್ನು ಕೂಡ ಆ ಟೈಮಲ್ಲೇ ಮಾಡ್ಬೋದಾಗಿತ್ತು. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಮೈಕ್ರೋ USB ಸ್ಲಾಟ್ ಕೂಡ ಇದೆ. ಅದಷ್ಟೇ ಅಲ್ಲ,
ನಿಮಗೆ ಇದರಲ್ಲಿ ಸ್ಟೈಲಸ್ ಕೂಡ ಇರುವಂಥದ್ದು ಕೊಟ್ಟವ್ರೆ. ಈ ಒಂದು ಫೋನಲ್ಲೇ ಸ್ಟೈಲಸ್ ಕೊಟ್ಟವ್ರೆ ಆಯಿತಾ, ರೆಸಿಸ್ಟಿವ್ ಟಚ್ ಸ್ಕ್ರೀನು. ಸೊ ಅದ್ರ ಬಗ್ಗೆ ಬರ್ತೀನಿ ಆಯಿತಾ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಆಗಿನ ಕಾಲಕ್ಕೆ ಒನ್ ಆಫ್ ದ ಬೆಸ್ಟ್ ಅಂತ ಅನ್ಬೋದು. ಮತ್ತು ಮುಂದ್ಗಡೆ 3 ಫಿಸಿಕಲ್ ಬಟನ್ ಇದೆ ಆಯಿತಾ. ಹೆವಿ ಅಂದರೆ ಹೆವಿ, ಕಷ್ಟಪಟ್ಟು ಅದನ್ನು ಪ್ರೆಸ್ ಮಾಡಬೇಕು. ಫಿಸಿಕಲ್ ಬಟನ್ 3 ಬ್ಯಾಕ್ಲೈಟ್ ಕೂಡ ಇದೆ ಅದಕ್ಕೆ. ಫಿಸಿಕಲ್ ಬಟನ್ ವಿತ್ ಬ್ಯಾಕ್ಲೈಟ್ಸು, ಗ್ರೀನ್ ಕಲರು, ವೈಟು, ರೆಡ್ ಗಮನಿಸ್ತಾ ಇದ್ದೀರಾ. ಸೊ ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿಸೈನ್ ಅಂತೂ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಈ ಒಂದು ಫೋನಲ್ಲಿ 3.2 ಇಂಚಿನ, ಆ ಟೈಮಲ್ಲಿ 3.2 ಇಂಚ್ ಅಂತ ಅಂದ್ರೆ ಅಯ್ಯೋ ಎಷ್ಟೊಂದು ದೊಡ್ಡ ಸ್ಕ್ರೀನ್ ಗುರು. ಅದು ಹೆಂಗೆ ಮೇಂಟೈನ್ ಮಾಡ್ತೀವಿ, ಒಂದು ಕೈಯಲ್ಲಿ ಮಾಡೋಕ್ಕಾಗತ್ತಾ, ಅಷ್ಟು ದೊಡ್ಡ ಸ್ಕ್ರೀನ್. ಅದು ಕೂಡ ಟಚ್ ಸ್ಕ್ರೀನು, ರೆಸಿಸ್ಟಿವ್ ಟಚ್ ಸ್ಕ್ರೀನ್ ಆಯಿತಾ. ನಾವೆಲ್ಲ ಇತ್ತೀಚೆಗೆ ಬರ್ತಿರುವಂಥ ಫೋನ್ಗಳೆಲ್ಲ ಕೆಪಾಸಿಟಿವ್ ಟಚ್ ಸ್ಕ್ರೀನ್. ಅದಕ್ಕೆ ನಾವು ಆರಾಮಾಗಿ ಸ್ಮೂತಾಗಿ ನಾವು ಅದು ಯೂಸ್ ಮಾಡ್ಕೊಬೋದು. ಆದರೆ ರೆಸಿಸ್ಟಿವಲ್ ಹೆಂಗಪ್ಪ ಅಂತಂದ್ರೆ ಹಂಗೆ ಹಾಕ್ಕೊಂಡು ಅದುಮ್ಕೋಬೇಕು ಫುಲ್ಲು, ಅಷ್ಟೊಂದು ರೆಸ್ಪಾನ್ಸ್ ಇರೋಲ್ಲ. ಹಾಕ್ಕೊಂಡು ಅಮ್ಕಿ ಓ ಟಚ್ ಆಯ್ತು ಈಗ ಹಿಂಗೆ ಪ್ರೆಸ್ ಮಾಡ್ಬೇಕು, ಹಂಗೆ ಹಾಕ್ಕೊಂಡು ಕುಟ್ಬೇಕಾಯ್ತಾ, ಅಷ್ಟು ಪ್ರೆಷರ್ ಹಾಕಬೇಕು. ಈ ಪೆನ್ನು ಕೂಡ ಕೊಟ್ಟಿದ್ದಾರೆ, ಸ್ಟೈಲಸ್ ಹೆಂಗೆ ಕೊಟ್ಟಿದ್ದಾರೆ ಅದು ಅಷ್ಟೇ. ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಆಗುತ್ತೆ, ಇಟ್ಕೊಂಡು ಪಟ್ಪಟ್ಟನ್ನು ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗುತ್ತೆ. ಹೆವಿ ಸ್ಮೂತ್ ಇರಲ್ಲ. ನಮ್ಮ ಫೋನಲ್ಲಿ ಜಸ್ಟ್ ಹಿಂಗೆ ಟಚ್ ಮಾಡಿದ್ರೆ ಆಗ್ಬಿಡುತ್ತೆ. ಮತ್ತು ಮಲ್ಟಿ ಟಚ್ ಇರಲಿಲ್ಲ ಅದರಲ್ಲಿ. ಮಲ್ಟಿ ಟಚ್ ಅಂದರೆ ನಾವು ಹೆಂಗೆ ಪಿಂಚ್ ಮಾಡಿ ಝೂಮ್ ಮಾಡ್ತೀವಿ ಆ ರೀತಿ ಟಚ್ ಎಲ್ಲ ಇಲ್ಲ ಇದರಲ್ಲಿ, ಸಿಂಗಲ್ ಟಚ್ಚು. ಸೊ ತುಂಬ ಒಂದು ರೀತಿ ರೆಸ್ಪಾನ್ಸ್ ಆ ಟೈಮಿಗೆ ಹೆವಿ ಹಿಂಸೆ ಅನ್ನಿಸ್ತಾ ಇತ್ತು ಆಯಿತಾ. ಬಟ್ ಆಗಿನ ಕಾಲಕ್ಕೆ ಅದೇ ದೊಡ್ಡ ವಿಷಯ, ಟಚ್ ಸ್ಕ್ರೀನ್ ಅಂದರೆ ದೊಡ್ಡ ವಿಷಯ ಬಿಡಿ ಆ ಟೈಮಲ್ಲಿ. ಸೊ ಅದರಿಂದ ಒಂದು ರೀತಿ ಇನೋವೇಷನ್ನೇ. ಈ ಒಂದು ಫೋನ್ದಿರುವಂಥ ಡಿಸ್ಪ್ಲೇ 360x640 ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಆಯಿತಾ. ಆ ಕಾಲಕ್ಕೆ ಇದು ಕ್ರೇಜಿ ಡಿಸ್ಪ್ಲೇ. PPI ಅಂತೂ ಕ್ರೇಜಿ ಆಯಿತಾ, ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಕಾಲಕ್ಕೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲಿ ಹೇಳಿದಂಗೆ ಇದು ಡಿಫ್ರೆಂಟ್ ವೇರಿಯಂಟಲ್ಲಿ ಲಾಂಚ್ ಆಗಿತ್ತು. 5230 ಇದು ನಮ್ಮ ಭಾರತದಲ್ಲಿ ಲಾಂಚ್ ಆಗಿಲ್ಲ. 3G ವೇರಿಯಂಟು ಕೊನೆಗೆ ಲಾಂಚ್ ಆಯಿತು ಅಂತ ಅನ್ಕೋತೀನಿ. ಅದು ಸಿಗಲ್ಲ, ನಾನು ತುಂಬ ಹುಡುಕಕ್ಕೆ ಟ್ರೈ ಮಾಡಿದೆ ಬಟ್ ಸಿಗಲಿಲ್ಲ. ಈ ಒಂದು 5233 ಸೇಮ್ ವೇರಿಯಂಟು ಎಲ್ಲ ಒಂದೇ, ಜಸ್ಟ್ ಇದು 2G ಫೋನ್ ಆಯಿತು. ಅದು ಬಿಟ್ಟರು ಕೆಲವೊಂದು ಸಣ್ಣ ಫೀಚರ್ನ ತೆಗೆದವ್ರು ಬಿಟ್ಟರೆ ಎರಡು ಕೂಡ ಲುಕ್ ವೈಸ್ ಪ್ರತಿಯೊಂದು ಸೇಮ್ ಇರುವಂಥದ್ದು. ಈ ಒಂದು ಫೋನ್ ನಮ್ಮ ಭಾರತದಲ್ಲಿ ಲಾಂಚ್ ಮಾಡಿದ್ರು. ಸೊ ಅದು ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಇನ್ನು ಸ್ಟೋರೇಜ್ ಮತ್ತು ರ್ಯಾಮ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಎಷ್ಟು ದೊಡ್ಡ ಸ್ಟೋರೇಜ್ ಇತ್ತು ಅಂತ ಅಂದರೆ 70 MB. ಎಷ್ಟು ಹೇಳಿ, 70 MB ಸ್ಟೋರೇಜು. ಈಗಿನ ಕಾಲದ ಫೋನಲ್ಲಿ ನಾವು 70 MBಲಿ ಏನೊಂದು 15 ಫೋಟೋ ಸ್ಟೋರ್ ಮಾಡ್ಬೋದೇನೋ. ಹತ್ತತ್ರ ಒಂದು 10 ಸಾಂಗನ್ನು ಹಾಕೊಬೋದು ಕಷ್ಟಪಟ್ಟರೆ, ಅಷ್ಟು ಸ್ಟೋರೇಜ್ ಇತ್ತು. 70 MB ಸ್ಟೋರೇಜ್ಗಿಂತ ರ್ಯಾಮೇ ಜಾಸ್ತಿ ಇತ್ತು ಈ ಒಂದು ಫೋನಲ್ಲಿ ಆಯಿತಾ. ಸೊ 128 MB ಸ್ಟೋರೇಜ್ ರ್ಯಾಮ್ ಇತ್ತು ಇದರಲ್ಲಿ. ಸೊ ಆಗಿನ ಕಾಲಕ್ಕೆ ಕ್ರೇಜಿ ವಿಷಯ, 128 MB ರ್ಯಾಮ್ ಅಂತ ಅಂದರೆ ಸೊ ಸೂಪರ್ ಅಂತೀನಿ. ಇನ್ನು ಪ್ರೋಸೆಸರ್ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. 434 MHz ಒಂದು ಪ್ರೋಸೆಸರು. ಸೊ ಇದು ಏನು ಸಿಂಬಿಯನ್ OS ಆಗಿರೋದ್ರಿಂದ ಇದಕ್ಕೆ ಅಂಥ ಹೆವಿ ಪ್ರೋಸೆಸರ್ನ ಅವಶ್ಯಕತೆ ಇಲ್ಲ. ಸೊ ARM11 ಪ್ಲ್ಯಾಟ್ಫಾರ್ಮು. ಸೊ ಒಂದು ಲೆವೆಲಿಗೆ ಸ್ಮೂತಾಗಿ ಕೆಲಸವನ್ನು ಮಾಡ್ತಿದ್ದು. ಬಟ್ ಇದು ರೆಸಿಸ್ಟಿವ್ ಡಿಸ್ಪ್ಲೇ ಆಗಿರೋದ್ರಿಂದ ಅಷ್ಟೊಂದು ರೆಸ್ಪಾನ್ಸ್ ಇರ್ತಿರಲಿಲ್ಲ. ಮತ್ತು ಸಿಂಬಿಯನ್ OS ಕೂಡ ಅಂಥ ಒಳ್ಳೆಯ OS ಅಲ್ಲ. ಈ ಟೈಮಲ್ಲಿ ಆ್ಯಂಡ್ರಾಯ್ಡ್ ಅಷ್ಟೊಂದು ಬೆಳೆದಿರಲಿಲ್ಲ, ಬೆಳೀತಾ ಇತ್ತು. iOS ಮತ್ತು ಆ್ಯಂಡ್ರಾಯ್ಡ್ ಇನ್ನೂ ಬೆಳೀತಾ ಇತ್ತು ಆಗ ಲಾಂಚ್ ಆದಂಥ ನೋಕಿಯಾ. ಹೆವಿ ದೊಡ್ಡ ಕಂಪ್ನಿ ನೋಕಿಯಾ ಆ ಟೈಮಲ್ಲಿ. ಕ್ರೇಜಿ ಅಂದರೆ ಕ್ರೇಜಿ ದೊಡ್ಡ ಕಂಪ್ನಿ ಆ ಟೈಮಲ್ಲಿ. ಹವಾ ಕ್ರಿಯೇಟ್ ಮಾಡ್ತಿದ್ದು ನೋಕಿಯಾ ಆ ಟೈಮಲ್ಲಿ ಒಂದು ಫೋನ್ ಲಾಂಚ್ ಮಾಡಿರುವಂಥದ್ದು. ಇನ್ನು ಈ ಒಂದು ಫೋನ್ನ ಕ್ಯಾಮ್ರಾ, ಹೌದು ಈ ಒಂದು ಫೋನಲ್ಲಿ ಕ್ಯಾಮ್ರಾ ಕೂಡ ಇದೆ. 2 MP ಕ್ಯಾಮ್ರಾ ಇದರಲ್ಲಿರುವಂಥದ್ದು, 2 MP. ಆ ಫೋಟೋ ಸ್ಯಾಂಪಲ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪರವಾಗಿಲ್ಲ ಅಂತೀನಿ, ಹೆವಿ ಕೆಟ್ಟದಾಗಿಲ್ಲ. ಈಗಿನ ಕಾಲದಲ್ಲಿ ಬರುವಂಥ ಕೆಲವೊಂದು ಫೋನ್ಗಳು ಇದಕ್ಕಿಂತ ಕೆಟ್ಟದಾಗಿ ಫೋಟೋ ತೆಗೆಯುತ್ತೆ. ಇದು ಚೆನ್ನಾಗೇ ಫೋಟೋ ತೆಗಿತಾರೆ ಒಂದು ಲೆವೆಲಿಗೆ. ಲೋ ಲೈಟೆಲ್ಲ ಹೆವಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಬಟ್ ಫೋಟೋ ಕ್ವಾಲಿಟಿ ಚೆನ್ನಾಗಿದೆ ಇವರು. ಇದಕ್ಕಿಂತ ಇನ್ನೇನು ಬೇಕು ಆಗಿನ ಕಾಲಕ್ಕೆ, 12-13 ವರ್ಷ ಕಾಲ ಇನ್ನೇನು ಬೇಕು ಹೇಳಿ. ಇದರಲ್ಲಿ ಯಾವುದೇ ಫ್ರಂಟ್ ಕ್ಯಾಮ್ರಾ ಇಲ್ಲ. ವಿಡಿಯೋ ಕೂಡ ಶೂಟ್ ಮಾಡ್ಬೋದು. 480p ಅಂದರೆ SD ಕ್ವಾಲಿಟಿ, ಸ್ಟ್ಯಾಂಡರ್ಡ್ ಕ್ವಾಲಿಟಿಯಲ್ಲಿ 30 FPS ವಿಡಿಯೋ ರೆಕಾರ್ಡ್ ಮಾಡಬಲ್ಲ ಅಂತ ಸಾಮರ್ಥ್ಯ ಇದೆ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೂಪರ್ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಿನ ಕಾಲದಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರಲಿಲ್ಲ. ಸೊ ಇದರಲ್ಲಿ ಇರುತ್ತೇಳಿ, ಮತ್ತು ಫೇಸ್ ಅನ್ಲಾಕ್ ಕೂಡ ಇಲ್ಲ. ಏನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ 1320 mAh ಬ್ಯಾಟ್ರಿ. 1320. ಈಗಿನ ಕಾಲದಲ್ಲಿ ನಾವೆಲ್ಲರೂ ಹತ್ತತ್ರ 6000-7000 mAh ಕೆಪಾಸಿಟಿ ತನಕ ಬಂದಿದ್ದೀವಿ. ಇದರಲ್ಲಿ ಕೇವಲ 1300 mAh ಕೆಪಾಸಿಟಿ ಬ್ಯಾಟ್ರಿ. ಇನ್ನು ಚಾರ್ಜರು ನನಗನ್ನಿಸ್ತಂಗೆ ನಾವು ಹಿಂಗೆ ಚೆಕ್ ಮಾಡ್ಬಿಡಂತಿಲ್ರಿ, ಪಕ್ಕ ಹೆವಿ ಜಾಸ್ತಿ ಫಾಸ್ಟ್ ಚಾರ್ಜರ್ನ ಕೊಟ್ಟಿರಲ್ಲ ಆ ಟೈಮಲ್ಲಿ. ಏನು 0.5 ವ್ಯಾಟ್ ಇದ್ದರೆ ದೊಡ್ಡ ವಿಷಯ ಇದು. ಹೆವಿ ಅಂದರೆ ಹೆವಿ ಕಡಿಮೆ. ಸೊ ಹತ್ತತ್ರ 2-3 ವ್ಯಾಟ್ ಚಾರ್ಜರ್ ಇದು.
2 ವ್ಯಾಟು 3 ವ್ಯಾಟ ಚಾರ್ಜರ್ ಕೊಟ್ಟವ್ರೆ. ಸೊ ಹೆವಿ ಅಂದರೆ ಹೆವಿ ಸ್ಲೋ ಆಗಿ, ಇನ್ನೇನು ಮತ್ತು ಸಣ್ಣ ಬ್ಯಾಟ್ರಿ. ಸೊ ಅದನ್ನು ಕೂಡ ಹತ್ತತ್ರ ಒಂದು 2 ಅವರಲ್ಲಿ ಚಾರ್ಜ್ ಮಾಡೋದು. ಸೊ ಈಗಂತೂ 120 ವ್ಯಾಟು 150 ವ್ಯಾಟು ಸದ್ಯಲ್ಲ 200 ವ್ಯಾಟು ಬಂದರೂ ಬರ್ಬೋದು, ಅಷ್ಟು ಫಾಸ್ಟ್ ಚಾರ್ಜರ್. ಇದು 2-3 ವ್ಯಾಟ್ ಅಷ್ಟೇ, ಸೂಪರ್ ಅಂತೀನಿ. ಇನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಯಾವುದೇ ವೈಫೈ ಇಲ್ಲ, ಬ್ಲೂಟೂತ್ 2.0 ಇತ್ತು ಇದರಲ್ಲಿ, ಬ್ಲೂಟೂತ್ 2.0 ಮತ್ತು ಆಗಲೇದಂಗೆ GPS ಇದೆ. ಸೊ ಇದರಲ್ಲಿ ನೋಕಿಯಾ ಮ್ಯಾಪ್ ಅಂತ ಅಪ್ಲಿಕೇಶನ್ ಇದೆ. ಸೊ ಆ ಅಪ್ಲಿಕೇಶನ್ ಮುಖಾಂತರ ನ್ಯಾವಿಗೇಷನ್ ಎಲ್ಲ ಯೂಸ್ ಮಾಡ್ಕೊಬೋದು. ಮ್ಯಾಪ್ಸ್ ಇದೆ ಆಯಿತಾ, ಮತ್ತು ಕೆಲವೊಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಸಪೋರ್ಟ್ ಇದೆ. ಸೊ ಗಮನಿಸ್ತಾ ಇದ್ದಾರೆ, ಕೆಲವೊಂದು ಅಪ್ಲಿಕೇಶನ್ ಅವರೇ ಕೊಟ್ಟಿದ್ದಾರೆ. ಸೊ ಆ ಟೈಮಲ್ಲಿ ಜಾಸ್ತಿ ಅಪ್ಲಿಕೇಶನ್ಗಳೇನೂ ಇರಲಿಲ್ಲ. ಸೊ ಇಂಟರ್ನೆಟ್ ಇದೆ ಇದರಲ್ಲಿ, GPS ವರ್ಕ್ ಆಗ್ತಾಯಿತ್ತು. ಆ ಮುಖಾಂತರ ಕೆಲವೊಂದು ಫೇಸ್ಬುಕ್ ಬೇಸಿಕ್ ಇದನ್ನೆಲ್ಲ ಯೂಸ್ ಮಾಡ್ಕೊಬೋದಾಗಿತ್ತು. ಯೂಟ್ಯೂಬೆಲ್ಲ ಚಾನ್ಸೇ ಇರೋದಿಲ್ಲ ಯೂಟ್ಯೂಬೆಲ್ಲ ಪ್ಲೇ ಮಾಡೋದಕ್ಕೆ. ಬಟ್ ಫೋನಲ್ಲಿ ಇಂಟರ್ನೆಟ್ ಆಪ್ಷನ್ ಇದೆ, ಬಟ್ ನಂಗೆ ಅನ್ನಿಸ್ದಂಗೆ ಇದನ್ನು ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದೆ ಅಂತ ಅನ್ಕೋತೀನಿ. ಸೊ ವರ್ಕ್ ಆಗ್ತಿಲ್ಲ. ಸಿಮ್ ಹಾಕಿದ್ದೀನಿ ಏರ್ಟೆಲ್ಲಿಂದು, ಬಟ್ ಸ್ಟಿಲ್ GPS ಬರ್ತಾ ಇದೆ, ಬಟ್ ಇಂಟರ್ನೆಟ್ ಬ್ರೌಸ್ ಆಗ್ತಿಲ್ಲ, ಪೇಜಸ್ಗಳು ಓಪನ್ ಆಗ್ತವೆ. ಮತ್ತು ಒಂದು ಫೋನಿಗೆ ಕಾಲ್ ಬಂದರೆ ಹೆಂಗಿರುತ್ತೆ ಅಂತ ಅಂದರೆ ಬರುತ್ತೆ ನೋಡಿ. ಈಗ ಈ ರಿಂಗ್ಟೋನ್ ಏನೋ ಒಂಥರ ಮೆಮೊರಿಯನ್ನು ತೊಗೊಂಬರುತ್ತೆ ಅನ್ಸುತ್ತೆ ನನಗೆ ಅನ್ನಿಸ್ತಂಗೆ. ಒಂದು ಹಲೋ ಹಲೋ ಕೇಳ್ತದೆ, ವರ್ಕ್ ಆಗ್ತದೆ ಹೆಂಗಂತ ಕಾಲು. ಸುಮಾರು ಒಂದು 10-12 ವರ್ಷ ಹಳೇದಾದರೂ ಕೂಡ ಫೋನ್ ಕೆಲಸ ಮಾಡ್ತಾಯಿದೆ, ಅದೇ ದೊಡ್ಡ ವಿಷಯ. ಬಟ್ ಸ್ಟಿಲ್ ಆಗಿನ ಕಾಲಕ್ಕೆ ಒಂದು ಇನೋವೇಷನ್ ಅಂತ ಅನ್ಬೋದು. ಬಟ್ ನೋಕಿಯಾದ ಕತೆ ನೋಡಿ ಹೆಂಗಾಯ್ತು ಅಂತಂದರೆ, ಅವರು ಮೈಕ್ರೋಸಾಫ್ಟ್ ಜೊತೆ ಹೋಗ್ಬಾರ್ದಾಗಿತ್ತು ನಂಗೆ ಅನ್ನಿಸ್ತಂಗೆ. ಹೋಗ್ಬಿಟ್ಟು ಆ ಒಂದು ಅಗ್ರಿಮೆಂಟ್ ಸೈನ್ ಮಾಡಿ ವಿಂಡೋಸ್ ಫೋನ್ ಬಿಟ್ಟು ಹಾಳಾದರು ಅಂತ ನನಗಂತೂ ಅನಿಸುತ್ತೆ. ಈಗಲೂ ಇದೆ ನೋಕಿಯಾ, ಆದರೆ ಅದನ್ನು ಬೇರೆಯವ್ರು ತೊಗೊಂಡು HMD ಗ್ಲೋಬಲ್ ಅವ್ರು ಆ ಕಂಪ್ನಿಯವ್ರು ತೊಗೊಂಡು ಈಗ ಸುಮ್ಮನೆ ಅವ್ರ ಹೆಸರು ನೋಕಿಯಾ ಅಂತ ಬ್ರ್ಯಾಂಡಿಂಗ್ ಹೆಸರು ಹಾಕೊಂಡು ಲಾಂಚ್ ಮಾಡ್ತಾರೆ ಫೋನ್ಗಳನ್ನ ಅಷ್ಟೇ. ಅದು ಬಿಟ್ಟರೆ ನೋಕಿಯಾ ನಂಗೆ ಅನ್ನಿಸ್ತಂಗೆ ಆಲ್ರೆಡಿ ಸತ್ತೋಗ್ಬಿಟ್ಟಿದೆ. ಸೊ ಒಂದು ಕಾಲದಲ್ಲಿ ನೋಡಿ ಎಂತೆಂಥ ಫೋನ್ಗಳು ಲಾಂಚ್ ಮಾಡಿದವ್ರು ಈಗ ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ. ಸೊ ಕ್ರೇಜಿ ವಿಷಯ. ಸೊ ಪ್ರಾಕ್ಸಿಮಿಟಿ ಸೆನ್ಸರ್ ಕೂಡ ಇದೆ ಇದರಲ್ಲಿ ಹಂಗಂತ. ಸೊ ಫೋನ್ ಬಂದಾಗ ಕಿವಿ ಹತ್ರ ಇಟ್ಕೊಂಡ್ರೆ ಸ್ಕ್ರೀನ್ ಆಫ್ ಆಗಿಬಿಡುತ್ತೆ. ಸೊ ಬೆಂಕಿ ಫೋನ್. ಸೊ ಇದಿಷ್ಟು ಈ ಒಂದು ನೋಕಿಯಾ 5230 ಅಂತಿರೋ 5233 ಅಂತಿರೋ ನಿಮ್ಗೆ ಬಿಟ್ಟಿದ್ದು. ಸೊ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್, ಬೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ಫೋನ್. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ? ನಿಮಗೆ ಇದರ ಮೆಮೊರಿ ಏನಾದರೂ ಇದೆ ಅಂತಂದರೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ರೆ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.